ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾವಿವಾಗ ಭೀಮೇಶ್ವರಿ ರೆಸಾರ್ಟ್‌ನಲ್ಲಿ ಮುಗಿಸ್ಕೊಂಡು ಚೆಕ್ಔಟ್ ಆಗಿ ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಮುತ್ತತ್ತಿ ಟೆಂಪಲ್‌ಗೆ. ಅಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿ ಅಷ್ಟೇನೆ ಇರೋದು ಇದು. ನಾವು ಹೋಗಿದ್ದ ಟೈಮ್ ಸಿಕ್ಕಾಪಟ್ಟೆ ರಶ್ ಇತ್ತು. ನಂಗೆ ಹೆಚ್ಚಾಗಿ ಫೋಟೋಸ್ ಏನು ತಗೊಳಕ್ ಆಗ್ಲಿಲ್ಲ ಅಲ್ಲಿ. ಇದು ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು ರೆಸಾರ್ಟಿಂದ, ಭೀಮೇಶ್ವರಿ ರೆಸಾರ್ಟಿಂದ. ಇದು ಮುತ್ತತ್ತಿ ಅಂತ ಏನಕ್ಕೆ ಅಲ್ಲಿಗೆ ಹೆಸರು ಬಂತು ಅಂತ ಹೇಳಿದ್ರೆ, ರಾಮ, ಲಕ್ಷ್ಮಣ, ಸೀತೆ ಮತ್ತೆ ಹನುಮಂತ ರಾವಣನ್ ಜೊತೆ ಫೈಟಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಹೋಗ್ಬೇಕಾದ್ರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವಿಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ರಂತೆ. ಅಲ್ಲಿ ನೀರಲ್ಲಿ ಸೀತಾದೇವಿ ಆಟ ಆಡ್ಬೇಕಾದ್ರೆ ಅವರ ಮುತ್ತಿನ ಮೂಗುತಿ ಕೆಳಗಡೆ ಬಿದ್ದೋಗ್ಬಿಡುತ್ತಂತೆ ನೀರಲ್ಲಿ. ಅದನ್ನ ನೋಡಿ ಅದಕ್ಕೆ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಂತೆ. ಅದಕ್ಕೆ ಅವರು ಸುಮ್ನೆ ಅಲ್ಲೇ ಹತ್ರದಲ್ಲಿರೋ ಒಂದ್ ಬಂಡೆ ಮೇಲೆ ಸುಮ್ನೆ ಕುತ್ಕೊಂಡು ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿದ್ರಂತೆ. ಅದನ್ನ ಹನುಮಂತ ನೋಡ್ಬಿಟ್ಟು ಅವರ ಬಾಲದಲ್ಲೇನೆ ಅವರು ಆ ಮುತ್ತಿನ ಮೂಗುತಿನ ಹುಡುಕಿ ಕೊಟ್ರಂತೆ. ಅದಕ್ಕೆ ಸೀತೆಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ಅವರು ಅವ್ನ್ ಹನುಮಂತನಿಗೆ ಹ್ಮ್ ಮುತ್ತತ್ತಿ ರಾಯ ಅಂತೇಳಿ ಹೆಸರಿಟ್ರಂತೆ. ಅದಕ್ಕೆ ಅಲ್ಲಿ ಆಂಜನೇಯನ್ ದೇವಸ್ಥಾನ ಕೂಡ ಇದೆ. ತುಂಬಾನೇ ಚೆನ್ನಾಗಿದೆ. ಆಮೇಲೆ ಸುಮಾರು ಜನ ಅಲ್ಲಿ ಬಂದು ಅಡ್ಗೆ ಎಲ್ಲ ಮಾಡ್ಕೊಂಡು, ಊಟ ಮಾಡ್ಕೊಂಡು ಎಲ್ಲ ಹೋಗ್ತಾರೆ. ತುಂಬಾನೇ ಚೆನ್ನಾಗಿದೆ ಅಲ್ಲಿ ಪ್ಲೇಸು ಎಲ್ಲದುನು. ಆ ದೇವಸ್ಥಾನದ ಹತ್ರ ತುಂಬಾ ಹತ್ರದಲ್ಲೇನೆ ಇರೋದು ಅದು ಕಾವೇರಿ ವಾಟರ್ ಎಲ್ಲ. ಅಲ್ಲಿಂದ ನಡ್ಕೊಂಡ್ ಸಹಿತ ಹೋಗ್ಬೋದು. BMTC ಬಸ್ಸಸ್ಸು ಎಲ್ಲದೂನು ಸಿಗತ್ತೆ. ಹ್ಮ್. ಒನ್ ಡೇ ಟ್ರಿಪ್ಪಿಗಂತೂ ಇಟ್ಸ್ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಅಲ್ಲೂ ಆಸ್ ಯೂಶುವಲ್ ನೆಟ್‌ವರ್ಕ್ ಎಲ್ಲ ಏನೂ ಸಿಗೋದಿಲ್ಲ. ಆಲ್‌ಮೋಸ್ಟ್ ನೀವ್ ಏನೇ ತಗೋಬೇಕು ಅಂದ್ರುನು ಕ್ಯಾಶೇ ಪೇ ಮಾಡ್ಬೇಕು. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ. ಮತ್ತೆ ಸುಮಾರು ಅನಿಮಲ್ಸ್ ಎಲ್ಲದನ್ನು ನೋಡ್ಬೋದು. ವಿಂಟರ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್.